ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 104ನೇ ಭಾಗವನ್ನು ಪ್ರಾರಂಭಿಸೋದಕ್ಕೂ ಮುನ್ನ 103ನೇ ಭಾಗದಲ್ಲಿ ಏನಾಗಿತ್ತು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ರಾವಣನು ರಾಮರ ಶಿರವನ್ನು ಛೇದಿಸಿದ್ದಾಗಿ ಹೇಳಿದಾಗ ಸೀತಾಮಾತೆಯು ಆ ಒಂದು ದುಃಖದಿಂದ ನೆಲಕ್ಕೆ ಕುಸಿದಾಗ ವಿಭೀಷಣನ ಪತ್ನಿಯಾದಂಥ ಸರಮೆಯು ಸೀತಾಮಾತೆಯನ್ನು ಸಂತೈಸುತ್ತಿದ್ದಾರೆ. ಹಾಗೂ ರಾಜಭವನದಲ್ಲಿ ನಡೆದಂತಹ ಒಂದು ರಾವಣನ ಮಾತುಕತೆ, ಯುದ್ಧದ ಬಗ್ಗೆ ಮಾತುಕತೆ ಏನು ನಡೀತಿದೆ ಅನ್ನೋದನ್ನ ಸೀತಾಮಾತೆಯು ತಿಳ್ಕೊಂಡು ಬರೋಕ್ಕೆ ಸರಮೆಗೆ ಹೇಳಿದಾಗ ಅಲ್ಲಿ ನಡೆದಂತಹ ಸಂಗತಿನ ಸೀತಾಮಾತೆಗೆ ಸರಮೆಯು ಹೇಳ್ತಾ ಇದ್ದಾರೆ. ಆ ಒಂದು ಮುಂದುವರಿದ ಭಾಗವೇ ರಾಮಾಯಣದ 104ನೇ ಭಾಗ. ಈಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ರಾವಣನ ಮಾತಾಮಹನಾದ ಮಾಲ್ಯವಾನನು ಒಬ್ಬ ಬುದ್ಧಿವಂತ ರಾಜನು ತನಗಿಂತ ಹೆಚ್ಚು ಶಕ್ತಿಯುಳ್ಳ ವೈರಿಯೊಡನೆ ಎಂದಿಗೂ ಯುದ್ಧ ಮಾಡಬಾರದು. ಆದ್ದರಿಂದ ನೀನು ಸೀತೆಯನ್ನು ಹಿಂದಿರುಗಿಸಬೇಕು ಮತ್ತು ರಾಮನೊಡನೆ ಶಾಂತಿ ಸೌಹಾರ್ದವನ್ನು ಬೆಳೆಸಬೇಕೆಂದು ನಾನು ಉಪದೇಶಿಸುತ್ತಿದ್ದೇನೆ. ರಾವಣನೇ, ಇಲ್ಲದಿದ್ದರೆ ವೈರಿಯೋರ್ವನ ರೂಪವನ್ನು ತಾಳುವ ಧರ್ಮವು ದುಷ್ಟನಾದ ನಿನ್ನ ಮೇಲೆ ಜಯ ಸಾಧಿಸುವುದು ಶತಸಿದ್ಧ ಎಂದು ನೀನು ತಿಳಿದುಕೋ. ನೀನು ಮಹಾನ್ ಋಷಿಗಳನ್ನು ಪೀಡಿಸಿರುವುದರಿಂದ ಅವರ ತಪಶಕ್ತಿಯು ನಿನ್ನ ನಾಶಕ್ಕೆ ಕಾರಣವಾಗಿದೆ. ಅಲ್ಲದೆ ನೀನು ಬ್ರಹ್ಮದೇವರಿಂದ ವರವನ್ನು ಪಡೆದಾಗ ಮಾನವರ ಮತ್ತು ವಾನರರ ಕೈಯಿಂದ ಅವಧ್ಯನಾಗುವಂತೆ ವರ ಪಡೆಯಲಿಲ್ಲ. ಹೀಗಿರುವಾಗ ಅಪಾಯಕರವಾದ ಸ್ಥಿತಿಯನ್ನು ನೀನು ಸೂಕ್ಷ್ಮವಾಗಿ ಗಮನಿಸಬೇಕು. ನನ್ನ ಪ್ರಿಯ ಮೊಮ್ಮಗನೇ, ಲಂಕೆಯ ನಾಶವನ್ನು ಸೂಚಿಸುತ್ತಿರುವ ಹಲವಾರು ಅಪಶಕುನದ ಚಿಹ್ನೆಗಳು ಈಗಾಗಲೇ ವ್ಯಕ್ತವಾಗಿರುವುದರಿಂದ ನೀನು ನನ್ನ ಉಪದೇಶವನ್ನು ಪಾಲಿಸಬೇಕು. ಮೋಡಗಳು ಬಿಸಿ ರಕ್ತದ ಮಳೆಗಳನ್ನು ಸುರಿಸುತ್ತಿವೆ. ನಮ್ಮ ಕುದುರೆಗಳ ಮತ್ತು ಆನೆಗಳ ಕಣ್ಗಳಲ್ಲಿ ನೀರು ತುಂಬಿದೆ ಮತ್ತು ಮಾಂಸಾಹಾರಿ ವನ್ಯ ಮೃಗಗಳು ಅಶುಭಕರವಾಗಿ ಹೂಳಿಡುತ್ತಾ ಲಂಕೆಯ ಉದ್ಯಾನವನಗಳಲ್ಲಿ ನಿರ್ಭಯವಾಗಿ ಪ್ರವೇಶಿಸುತ್ತಿವೆ. ತಮ್ಮ ಮನೆಗಳನ್ನು ಕೊಳ್ಳೆ ಹೊಡೆದು ತಮ್ಮ ಮುಂದೆ ನಿಂತು ನಗುತ್ತಿರುವ ಹಳದಿ ಹಳ್ಗಳುಳ್ಳ ಕಪ್ಪು ಸ್ತ್ರೀಯರನ್ನು ನಗರದ ವಾಸಿಗಳು ತಮ್ಮ ಕನಸುಗಳಲ್ಲಿ ನೋಡುತ್ತಿರುವರು. ನಾಯಿಗಳು ಯಜ್ಞದ ಹವಿಸ್ಸುಗಳನ್ನು ತಿನ್ನುತ್ತಿವೆ. ನುಣ್ಣಗೆ ಬೋಳಿಸಲ್ಪಟ್ಟಿರುವ ತಲೆಯನ್ನುಳ್ಳ ದೈತ್ಯಾಕಾರನಾದ ಆಕೃತಿಯನ್ನು ಹೊಂದಿರುವ ಕಾಲಪುರುಷನು ಲಂಕೆಯ ಮನೆಗಳಲ್ಲಿ ದಿನಪ್ರತಿ ಬೆಳಗ್ಗೆ ಹಾಗೂ ಸಂಜೆ ಹಿಣುಕುತ್ತಿರುವುದು ಕಂಡುಬರುತ್ತಿದೆ. ರಾವಣನೇ, ರಾಮನು ಮಾನವನ ರೂಪದಲ್ಲಿರುವ ಸ್ವಯಂ ಭಗವಾನ್ ವಿಷ್ಣುವೇ ಆಗಿರುವನು ಎಂದು ನಾನು ಭಾವಿಸುತ್ತಿರುವೆ. ನೀನು ಈ ಕೂಡಲೇ ಹೋಗಿ ಅವನಿಗೆ ಶರಣಾಗಬೇಕು ಮತ್ತು ಎದುರಾಗಿರುವ ಸಂಕಟದಿಂದ ಪಾರಾಗಬೇಕು ಎಂದನು. ಇತ್ತ ಸರಮೆಯು ರಾವಣ ಮತ್ತು ಮಾಲ್ಯವಾನನ ನಡುವೆ ನಡೆಯುತ್ತಿರುವಂತಹ ಒಂದು ಸಂವಾದವನ್ನು ಸೀತಾದೇವಿಗೆ ತಿಳಿಸುತ್ತಾ ಹೀಗೆ ಮುಂದುವರೆಸಿದಳು. ರಾವಣನಿಗೆ ಈ ಒಳ್ಳೆಯ ಉಪದೇಶವನ್ನು ಸ್ವೀಕರಿಸಲಾಗಲಿಲ್ಲ. ಅದನ್ನು ತಿರಸ್ಕರಿಸಿದ ಅವನು ಕೋಪದಿಂದ ಹೀಗೆ ಉತ್ತರಿಸಿದನು. ನೀನು ವೈರಿ ಪಾಳೆಯದ ಪರವಹಿಸಿರುವ ಒಬ್ಬ ಮೂಢ. ರಾಮನ ಶಕ್ತಿಯ ಗುಣಗಾನ ಮಾಡಲು ಬಹಳ ಆತುರದಿಂದಿರುವ ಹಾಗೆ ತೋರುತ್ತಿರುವ ನೀನು ನನ್ನ ಕುರಿತಾಗಿ ಏನು ಯೋಚಿಸುತ್ತಿರುವೆ? ನೀನು ವೈರಿ ಪಾಳೆಯದವರಿಂದ ಜಯಿಸಲ್ಪಟ್ಟಿರುವುದರಿಂದ ಅಥವಾ ನನ್ನ ಮೇಲಿನ ಅಸೂಯೆಯಿಂದ ಮಾತ್ರ ಶತ್ರುವನ್ನು ಪ್ರಶಂಸಿಸುತ್ತಿರಬೇಕು ಎಂದನು. ಪ್ರಾಯಶಃ ನೀನು ಅವನಿಂದ ಭಯಗ್ರಸ್ತನಾಗಿರಬೇಕು. ನನ್ನ ಕೈಯಲ್ಲೇ ರಾಮನ ಅಂತ್ಯವಾಗುವುದನ್ನು ನೀನು ಶೀಘ್ರದಲ್ಲಿ ನೋಡುವೆ ಎಂಬ ಆಶ್ವಾಸನೆಯನ್ನು ನಾನು ನೀಡುತ್ತಿರುವೆ ಎಂದನು. ಇದರಿಂದ ಮೌನನಾದ ಮಾಲ್ಯವಾನನು ರಾಜನಿಗೆ ನಮಸ್ಕರಿಸಿ ತನ್ನ ಕೊಠಡಿಗೆ ಹಿಂದಿರುಗಿದನು. ಆಗ ರಾವಣನು ಲಂಕೆಯ ರಕ್ಷಣಾ ಕಾರ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಲಾರಂಭಿಸಿದನು. ಪ್ರಹಸ್ತನನ್ನು ಪೂರ್ವದ್ವಾರದಲ್ಲಿಯೂ ಮಹಾಪಾಶ್ವನನ್ನು ಮತ್ತು ಮಹೋದರನನ್ನು ದಕ್ಷಿಣ ದ್ವಾರದಲ್ಲಿಯೂ ಹಾಗೂ ಇಂದ್ರಜಿತುವನ್ನು ಪಶ್ಚಿಮ ದ್ವಾರದಲ್ಲಿಯೂ, ಶುಕ, ಸಾರಣ ಮತ್ತು ತನ್ನನ್ನು ತಾನು ಉತ್ತರ ದ್ವಾರದಲ್ಲಿಯೂ, ವಿರೂಪಾಕ್ಷನನ್ನು ನಗರದ ಮಧ್ಯಭಾಗದಲ್ಲಿಯೂ ಇರಿಸಿದ ಅವನು ತನ್ನ ಮಂತ್ರಿಗಳನ್ನು ಕಳುಹಿಸಿ ತನ್ನ ಅರಮನೆಯ ಒಳಾಂಗಣಕ್ಕೆ ಹೋದನು ಎಂದು ಸರಮೆಯು ಸೀತೆಗೆ ಹೀಗೆ ವಿವರಿಸಿದಳು. ಇಂದು ಶ್ರಾವಣ ಮಾಸದ ಮಂಗಳವಾರವಾಗಿದ್ದು
ಇಂದು ಮಂಗಳಗೌರಿಯ ವ್ರತಾನುಷ್ಠಾನ ಇರುತ್ತೆ. ಹಾಗೆ ಎಲ್ಲರ ಮನೆಯಲ್ಲೂ ಮಂಗಳಗೌರಿ ಬಂದು ಆ ತಾಯಿ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಇಂದು ಶ್ರಾವಣ ಮಾಸದ ಮಂಗಳವಾರವಾಗಿದ್ದು ಶ್ರೀ ಮಂಗಳಗೌರಿಯ ವ್ರತಾನುಷ್ಠಾನ ನಾನು ಸಹಿತ ಮಾಡ್ತೀನಿ. ಇದು ನಮ್ಮ ಮನೆಯ ಶ್ರೀ ಮಂಗಳಗೌರಿ, ಮುದ್ದು ಮುಖದ ಶ್ರೀ ಮಂಗಳಗೌರಿಯ ಪೂಜೆ ನಮ್ಮ ಮನೇಲಿ ಹೇಗೆ ನಡೀತು ಅನ್ನೋದನ್ನು ಈ ಒಂದು ಪುಟ್ಟ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಹಾಗೆ ಆ ದೇವರು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಶ್ರೀರಾಮ್.